ಹಾಯ್ ಹಲೋ ಸ್ನೇಹಿತರೆ, ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಹರ್ಷವರ್ಧನ್ ನ್ಯೂಮರಾಲಜಿಸ್ಟ್. ಸ್ನೇಹಿತರೆ, ನಾವು ಓದ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ನಮ್ಮ ಡ್ರೈವರ್ ನಂಬರ್ ಮತ್ತು ಕಂಡಕ್ಟರ್ ನಂಬರ್ನ ಹೇಗೆ ಕಂಡುಹಿಡಿಯೋದು ಅಂತ ಭಾಳ ಸುಲಭವಾಗಿ ಅರ್ಥ ಆಗೋ ಹಾಗೆ ಹೇಳಿದ್ದೆ ಅಂದ್ಕೊತೀನಿ. ತಮಗೆಲ್ಲ ಅರ್ಥ ಆಗಿದ್ರೆ ತುಂಬ ಸಂತೋಷ. ಸ್ನೇಹಿತರೆ ನೋಡಿ, ಇವತ್ತು ನಾನು ಕೆಲವೊಂದು ವಿಚಾರ ಅಂದರೆ ನಮ್ಮ 9 ಗ್ರಹಗಳ ಹೇಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅನ್ನೋ ವಿಚಾರನ ಹೇಳ್ಕೊಡ್ತೀನಿ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಯಾರದೇ ಬರ್ತ್ ಡೇಟ್, ಆ ಡೇಟ್ ಆಗಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಇದಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಓಕೆ, ಸೊ ನೋಡಿ, ಮೊದಲನೇದಾಗಿ ನಾವು ನೋಡೋದಾದರೆ 1, 10, 19, 28ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ನೋಡೋದಾದರೆ ನೋಡಿ ಸ್ನೇಹಿತರೆ, ಇವರಿಗೆ ಭಾನುವಾರ ಮತ್ತು ಸೋಮವಾರ ತುಂಬ ಒಳ್ಳೆ ದಿನ ಆಗಿರುತ್ತೆ. ಓಕೆನಾ. ಇವರು ಸೂರ್ಯ ಸನ್ ಅಂತ ಹೇಳಿದ್ದೀವಿ ನಾವೇನು ಲಾಸ್ಟ್ ಕ್ಲಾಸಲ್ಲಿ ನೋಡಿದಾಗ. ಹೇಗೆ 1, 10, 19, 28 ಇವರು ರೂಲ್ಡ್ ಬೈ ಸನ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ ಅಲ್ವಾ. ಒಂದು ಕಿಂಗ್ಡಮಲ್ಲಿ ಕಿಂಗ್ ಅಂತ ಹೇಳ್ತೀವಿ ಇವ್ರ ನಂಬರ್. ಸ್ನೇಹಿತರೆ, ನೀವೆಲ್ಲ ಒಂದು ವಿಚಾರದಲ್ಲಿ ತಿಳ್ಕೊಳ್ಳೋದಾದರೆ, ದಿನ ಬೆಳಗ್ಗೆದ್ದಾಗ ಸೂರ್ಯ ಹುಟ್ಟಿಲ್ಲ ಅಂದರೆ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಹಾಗೂ ನಮ್ಮ ವಾತಾವರಣದ ಪರಿಸ್ಥಿತಿ ಹೇಗಾಗತ್ತೆ. ಸೊ ಇವ್ರಿಗೂ ಕೂಡ ಅದೇ ಒಂದು ಕೆಪಾಸಿಟಿ ಇರುತ್ತೆ ಅಂತ. ಓಕೆನಾ. ಇವರಿಗೆ ನಾನು ಮೊದಲೇ ಹೇಳಿದಾಗೆ ಭಾನುವಾರ ಮತ್ತು ಸೋಮವಾರ ತುಂಬ ಒಳ್ಳೆಯ ದಿನ ಆಗಿರುತ್ತೆ. ಹಾಗೂ ಇವ್ರ ಕ್ವಾಲಿಟೀಸ್ ನೋಡೋದಾದರೆ ಸ್ನೇಹಿತರೆ, ದೇ ಹ್ಯಾವ್ ಎ ವೆರಿ ಗುಡ್ ಲೀಡರ್ಶಿಪ್ ಕ್ವಾಲಿಟಿ ಸಿನ್ಸ್ ಬರ್ತ್ ಅಂತಲೇ ಇರುತ್ತೆ. ಅಂದರೆ ಅವರು ಹುಟ್ಟಿದ ದಿನದಿಂದನೇ ಅವ್ರಿಗೆ ಒಂದು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆನಾ. ಸೊ ಅದೇ ರೀತಿ ಇವರು ತುಂಬ ಹೇಗೆ ಅಂದರೆ ಒಬ್ಬ ಲೀಡರ್ ಅಂದರೆ ಇವರ ಯೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಇವರು ಯಾವುದೇ ವಿಚಾರದಲ್ಲಿ ಡಿಸಿಷನ್ ತೊಗೊಳ್ಳುವಾಗ ತುಂಬ ಪರ್ಫೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್, ಎಷ್ಟೇ ಆದರೂ ಸೂರ್ಯ ಅಲ್ವಾ, ಸನ್ ಕಿಂಗ್. ಸೊ ಇವರಿಗೆ ಆ ಯೋಚನೆ ಮಾಡೋಂಥ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಡಿಸಿಷನ್ ಮೇಕಿಂಗ್ ತುಂಬ ಈಸಿಯಾಗಿರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಮತ್ತು ಹಾಗೆ ಸೂರ್ಯ ಅಲ್ವಾ, ಸೂರ್ಯನ ಕಂಡ್ರೆ ಎಲ್ಲರೂ ಸ್ವಲ್ಪ ಗೌರವವಾಗಿರುತ್ತೆ ಇದ್ದೇ ಇರ್ತಾರೆ. ಮತ್ತು ಸೂರ್ಯ ಅಂದ ಮಾತ್ರಕ್ಕೆ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಏನಿಲ್ಲ. ಎಂಥವ್ರೂ ಇವರು ತುಂಬ ಸುಲಭವಾಗಿ ಸ್ನೇಹಿತರುಗಳನ್ನ ಮಾಡ್ಕೊತಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಓಕೆ, ಅದೇ ರೀತಿ ಇವರು ಯಾವುದೇ ಮಲ್ಟಿಪಲ್ ಫೇಸ್ ಅಂದರೆ ನಿಮಗೆ ಬಿಸ್ನೆಸ್ಸಲ್ಲಿ ಆಗಲಿ ಯಾವುದರಲ್ಲೇ ಆಗಲಿ ಫ್ಲಕ್ಚುಯೇಷನ್, ಲೈಕ್ ಏನಾದರೂ ಡ್ರಾಪ್ ಆದರೂ ಬಿಸ್ನೆಸ್ಸಲ್ಲಿ ಫೇಲ್ಯೂರ್ ಆದರು ಅಂತ ಇಟ್ಕೊಳ್ಳಿ, ಇವರು ಈಸಿಯಾಗಿ ಕಿಕ್ ಬ್ಯಾಕ್ ಆಗ್ತಾರೆ, ಬೇಗ ಬೌನ್ಸ್ ಬ್ಯಾಕ್ ಆಗ್ತಾರೆ. ಅಂದರೆ ತಿರ್ಗಾ ಮೊದಲನೇ ಸ್ಥಾನಕ್ಕೆ ಈಸಿಯಾಗಿ ಬರ್ತಾರೆ ಅನ್ನೋ ಉದ್ದೇಶ ಸ್ನೇಹಿತರೆ. ಓಕೆ, ಡಿಸಿಷನ್. ಓಕೆ, ಇವರು ತುಂಬ ಟಾಪ್ ಪೊಸಿಷನ್ಗೆ ನೀವು ನೋಡ್ಬೋದು ಸ್ನೇಹಿತರೆ. ಈ ದಿನಾಂಕದಲ್ಲಿ ಜನಿಸಿರ್ತಕ್ಕಂಥವ್ರು ಜಾಸ್ತಿ ಬಂದು ರಾಜಕೀಯದಲ್ಲಿ ಮತ್ತು ಗೌರ್ಮೆಂಟ್ ವೃತ್ತಿಯಲ್ಲಿ ತುಂಬ ಜಾಸ್ತಿ ಇರ್ತಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಅದೇ ರೀತಿ ನೀವು ಹಾಸ್ಪಿಟ್ಲ್ ಫೀಲ್ಡಲ್ಲಿ ನೋಡಿದ್ರು ಕೂಡ ಯಾರಾಗಿರ್ತಾರೆ ಈ ಡೇಟ್ ಆಫ್ ಬರ್ತ್ ಅವರು ಅಂತ ಹೇಳಿದ್ರೆ, ಹಾಸ್ಪಿಟ್ಲ್ನ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ, ಒಂದು ಸರ್ಜನ್ ಲೆವೆಲಲ್ಲಿ ಇವರು ಇರ್ತಾರೆ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತು ಇವರು ಜಾಸ್ತಿ ಟ್ರೇಡಿಂಗಲ್ಲಿ, ಬಿಸ್ನೆಸ್ ಕಾಂಟ್ರಾಕ್ಟ್ಗಳ ವಿಚಾರದಲ್ಲಿ ತುಂಬ ಮುಂದೆ ಇರ್ತಾರೆ ಅಂತ ಹೇಳ್ತೀವಿ. ಎಷ್ಟೇ ಆದರೂ ಸೂರ್ಯ ಅಲ್ವಾ, ಲೀಡರ್ಶಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಇವ್ರ ಕೈ ಕೆಳಗೆ ತುಂಬ ಜನ ಕೆಲಸ ಮಾಡತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಹಂಗೆ ಅನ್ಕೊಬೋದು, ನನಗೆ ಈ ಡೇಟ್ ಆಫ್ ಬರ್ತಲ್ಲಿ ಈ ಡೇಟಲ್ಲೇ ಹುಟ್ಟಿದ್ರು ನನಗೆ ಯಾಕಪ್ಪ ಈ ಥರ, ಅದನ್ನು ಇನ್ನೂ ಇನ್ಡೆಪ್ತಾಗಿ ನೋಡ್ತಾ ಹೋಗೋಣ. ಜನರಲಾಗಿ ಈ ಕ್ವಾಲಿಟೀಸ್ ಅವರಲ್ಲಿ ಇರುತ್ತೆ ಅಂತ ಸ್ನೇಹಿತರೆ. ಓಕೆನಾ. ನಾವು ಮತ್ತೆ 2ನೇ ನಂಬರ್ ನೋಡೋದಾದರೆ ಸ್ನೇಹಿತರೆ, 2, 11, 29ನೇ ತಾರೀಕು 29ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ನೋಡೋದಾದರೆ, ಇವ್ರನ್ನ ನಮ್ಮ ಮೊದಲೇ ನಿಮ್ಗೆ ತಿಳಿಸಿದಾಗೆ ಇವರು ಕ್ವೀನ್ ನಂಬರ್ ಅಂದರೆ ರಾಣಿ ಅಂತ ಹೇಳ್ತೀವಿ. ಚಂದ್ರ ಅಲ್ವಾ, ತಾಯಿ. ಸೊ ಇವ್ರನ್ನ ರಾಣಿ ಅಂತ ಹೇಳ್ತೀವಿ. ಒಂದು ನಮ್ಮ ಕಿಂಗ್ಡಮಲ್ಲಿ ನಾವು ನೋಡೋದಾದರೆ ರಾಣಿ ಆಗಿರ್ತಾರೆ. ಸೊ ಎಷ್ಟೇ ಆದರೂ ರಾಣಿ ಅಂದರೆ ತಾಯಿ ಅಲ್ವಾ, ತಾಯಿದು ಮಾತುಕತೆ ಹೇಗಿರುತ್ತೆ, ಬಹಳ ಮೃದು ಸ್ವಭಾವದ ಸಾಫ್ಟ್ ಟಾಕರ್ ಅಂತ ಹೇಳ್ತೀವಿ. ಮೊದಲೇ ಎಷ್ಟೇ ಆದರೂ 2ನೇ ನಂಬರ್ ಅವರು ತುಂಬ ಟಾಕೆಟಿವ್ ಅಂತ ಹೇಳ್ತೀವಿ. ಯಾವ ರೀತಿ ಮಾತಾಡ್ತಾರೆ, ಬಹಳ ಇವ್ರ ಕೈಲಿ ನೀವು ಯಾವುದನ್ನ ಒಂದು ಕಾನ್ಸೆಪ್ಟ್ ಕೊಟ್ಬಿಟ್ಟು ಇವ್ರನ್ನ ಒಂದು ದಾರಿಗೆ ತೊಗೊಂಬ ಅಂತ ಹೇಳಿದ್ರೆ, ತಾಯಿಗೆ ಗೊತ್ತಲ್ವಾ, ತಾಯಿಗೆ ಮಕ್ಕಳನ್ನ ಹೇಗೆ ಪಾಲನೆ ಮಾಡಬೇಕು ಗೊತ್ತಿದೆ, ಯಜಮಾನ್ರನ್ನ ಹೇಗೆ ಮೇಂಟೈನ್ ಮಾಡಬೇಕು ಗೊತ್ತಿದೆ, ಮನೆಗೆ ಬಂದು ಹೋಗತಕ್ಕಂಥವ್ರನ್ನ ಮ್ಯಾನೇಜ್ ಮಾಡೋದು ಗೊತ್ತಿದೆ. ಸೊ ಇದೇ ರೀತಿ ಇವ್ರಿಗೂ ಕೂಡ ಆ ಒಂದು ನಾಲೆಡ್ಜು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವ್ರಿಗೆ ಒಳ್ಳೆ ಇಂಟ್ಯೂಷನ್ ಪವರ್ ಇರುತ್ತೆ ಸ್ನೇಹಿತರೆ. ಓಕೆ, ತುಂಬ ಒಳ್ಳೆ ಇಂಟ್ಯೂಷನ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ. ಈ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಡೇಟ್ ಆಫ್ ಬರ್ತಲ್ಲಿ ಜನಿಸಿರ್ತಕ್ಕಂಥವ್ರು ಇದ್ದರೆ, ದಯವಿಟ್ಟು ಅವ್ರಿಗೆ ಕೆಲವೊಂದು ಟೈಮಲ್ಲಿ ಕೊಡ್ತಕ್ಕಂಥ ಸಜೆಷನ್ಸ್ನ ಬಳಸ್ಕೊಳ್ಳಿ.
ಇವಾಗ ಅಲ್ಲಿ ಹೋಗಬೇಡಿ, ಅದು ತಪ್ಪಾಗುತ್ತೆ ಅಂತ ಹೇಳಿದ್ರೆ ಅದು 100% ತಪ್ಪಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಕೇಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಡೇಟ್ ಆಫ್ ಬರ್ತಲ್ಲಿ ಜನಿಸಿರ್ತಕ್ಕಂಥವ್ರು ಇದ್ದರೆ ನಿಮಗಿದು ಅನುಭವಕ್ಕೆ ಬಂದಿರುತ್ತೆ ಅಂತ ಹೇಳ್ತೀವಿ. ಯಾಕೆಂದರೆ 2ನೇ ನಂಬರ್ ಅಲ್ವಾ, ಭಾಳ ಇಂಟ್ಯೂಷನ್ ಪವರ್ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಮತ್ತು ಇಮ್ಯಾಜಿನೇಷನ್ ಪವರ್ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಅವ್ರಿಗೆ. ಇವರು ಎಷ್ಟು ಇಮ್ಯಾಜಿನ್ ಮಾಡ್ತಾರೆ, ಅದು ಇಮ್ಯಾಜಿನೇಷನ್ ಪವರ್ ಬಹಳ ಸೂಪರ್ ಆಗಿರುತ್ತೆ. ಹಾಗೆ ತುಂಬ ರೊಮ್ಯಾಂಟಿಕ್ ಪರ್ಸನ್ ಕೂಡ ಆಗಿರ್ತಾರೆ ಅಂತ ಹೇಳ್ತೀವಿ. ಬಹಳ ಮೃದು ಸ್ವಭಾವ, ಹಾಗೆ ಒಳ್ಳೆ ರೊಮ್ಯಾಂಟಿಕ್ ಪರ್ಸನ್ ಕೂಡ ಆಗಿರ್ತಾರೆ. ಹಾಗೆ ಹೇಳೋದಾದ್ರೆ ಸ್ನೇಹಿತರೆ, ಇವರು ಗಂಡಸರಾಗಿದ್ದರೆ ಹೆಣ್ಮಕ್ಳು ಸಪೋರ್ಟ್ ತುಂಬ ಬೇಕು ಇವರಿಗೆ. ಹೆಣ್ಮಕ್ಳ ಹತ್ರ ಕಷ್ಟ ಸುಖ ಮಾತಾಡೋಂಥ ಜಾಸ್ತಿ. ಅದೇ ಹೆಣ್ಮಕ್ಳಾಗಿದ್ದರೆ ಗಂಡು ಮಕ್ಳ ಹತ್ರ ಮಾತಾಡ್ತಕ್ಕಂಥದ್ದು ಜಾಸ್ತಿ. ಅಂದರೆ ದೇ ಸಪೋರ್ಟ್ ಆಪೋಸಿಟ್ ಸೆಕ್ಸ್ ಅಂತ ಹೇಳ್ತೀವಿ. ಯಾವ ರೀತಿ ಅವರ ಒಂದು ಕಷ್ಟ ಸುಖನ ಮಾತಾಡ್ಲಿಕ್ಕಾಗಲಿ, ಅವರು ಒಂದು ಏನಾದರೂ ವಿಚಾರ ಹೇಳ್ಕೊಳ್ಳಿಕ್ಕೆ ಟ್ರೈ ಮಾಡೋದಾದರೆ ಹೆಣ್ಮಕ್ಳಾದರೆ ಗಂಡು ಮಕ್ಳ ಹತ್ರ ಹೇಳ್ಕೊತಾರೆ, ಗಂಡು ಮಕ್ಕಳಾದರೆ ಹೆಣ್ಮಕ್ಳ ಹತ್ರ ಹೇಳ್ಕೊತಾರೆ ಅಂತ ಒಂದು ವಿಚಾರ. ಹಾಗೆ ಇವರಿಗೆ ಫೇವರಬಲ್ ಪ್ರೊಫೆಷನ್ಸ್ ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ಇವರು ಡೈರಿ ರಿಲೇಟೆಡ್, ತಾಯಿತನ ಅಲ್ವಾ, ಜಲತತ್ವ ಅಂತ ಹೇಳ್ತೀವಿ ಚಂದ್ರನ. ಸೊ ಇವರು ಬಂದು ನಿಮಗೆ ಇನ್ನೊಂದು ವಿಚಾರ ಹೇಳೋದಾದ್ರೆ ಸ್ನೇಹಿತರೆ, ಇವ್ರಿಗೆ ಸಖತ್ತು ಮೂಡಿ ಫೆಲೋಸ್ ಇರ್ತಾರೆ. ಮೈಂಡ್ ಫ್ಲಕ್ಚುಯೇಷನ್ ತುಂಬ ಜಾಸ್ತಿ ಇರುತ್ತೆ. ನಿಮಗೆಲ್ಲ ತಿಳಿದಿರ್ತಕ್ಕಂಥ ಚಂದ್ರ 15 ದಿವಸ ಮೇಲೆ, ಅಮಾವಾಸ್ಯೆಯಿಂದ ಮೇಲೆ ಹೋಗ್ತಾ ಇರ್ತಾರೆ. ಸೊ ಬ್ರೈಟ್ನೆಸ್ ಆಗ್ತಾ ಇರ್ತಾರೆ. ಸೊ ಅದೇ ರೀತಿ ಪೌರ್ಣಮಿಯಿಂದ ಅಮಾವಾಸ್ಯೆವರೆಗೂ ಚಿಕ್ಕದಾಗ್ತಾ ಬರ್ತಾರೆ. ಅದೇ ರೀತಿ ಇವ್ರ ಮೈಂಡ್ ಫ್ಲಕ್ಚುಯೇಷನ್ಸ್ ಕೂಡ ತುಂಬಾ ಇರುತ್ತೆ ಅಂತ. ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ಏನಾದರೂ ಇದ್ದರೆ ಇದು ನಿಮಗೆ ಮ್ಯಾಚ್ ಆಗೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ಓಕೆನಾ. ಸೊ ಇವ್ರಿಗೆ ಯಾವ ಪ್ರೊಫೆಷ್ನಲ್ಸ್ ತುಂಬ ಈಸಿಯಾಗಿ ಕನೆಕ್ಟ್ ಆಗತಕ್ಕಂಥದ್ದು ಜಲತತ್ವ ಅಲ್ವಾ. ವಾಟರ್ ಬಿಸ್ನೆಸ್ ನಂಬರ್ 1 ಬಿಸ್ನೆಸ್ ಆಗುತ್ತೆ ಇವ್ರಿಗೆ, ಓಕೆನಾ. ಅದೇ ರೀತಿ ಡೈರಿ ರಿಲೇಟೆಡ್, ಏನು ಹೇಳಿ, ಹಾಲಿನ ಡೈರಿ ರಿಲೇಟೆಡ್ ಮೆಟೀರಿಯಲ್ಸ್ ಬಗ್ಗೆ ಬಿಸ್ನೆಸ್ ಮಾಡೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗೆ ಜರ್ನಲಿಸಮ್ ಬಗ್ಗೆ, ಏಕೆ ಜರ್ನಲಿಸಮ್ ಕೂಡ ಮಾತಿನ ಮೇಲೆ ನಿಂತಿರೋಂಥದ್ದಲ್ವಾ. ಮೊದಲೇ ಹೇಳಿದಾಗೆ ಬರ್ತ್ ಬೈ 2 ಅವ್ರು ಬಂದು ಟಾಕೆಟಿವ್ ಪರ್ಸನ್ ಅಂತ ಹೇಳ್ತೀವಿ. ಸೊ ಜರ್ನಲಿಸಮ್ ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ, ಓಕೆನಾ. ಹಾಗೆ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ ಸ್ನೇಹಿತರೆ. ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪ್ರಾಣಿಗಳ ಸಾಕಾಣಿಕೆಯಲ್ಲಿ ಇವರ ಮಹತ್ವ ತುಂಬ ಹೆಚ್ಚಾಗಿರುತ್ತೆ. ಇವರಿಗೆ ಗೊತ್ತು ಯಾವಾಗ ಅದಕ್ಕೆ ಏನು ಮಾಡಬೇಕು. ತಾಯಿತನ ಅಂತ ಅಂದಮೇಲೆ ಬರೀ ಪ್ರಾಣಿನೇ ಅಂತಲ್ಲ, ಜನರನ್ನು ಕೂಡ ಅಷ್ಟೇ ಕೂಲಾಗಿ ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಅಂತ ಅರ್ಥ ಆಗುತ್ತೆ. ಮತ್ತು ಜೆಮ್ ಸ್ಟೋನ್ ಬಿಸ್ನೆಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಇವರು ನಾವು ಇನ್ನೊಂದು ದೇಶದಿಂದ ದೇಶಕ್ಕೆ ಅಂಬಾಸಿಡರ್ಸ್ ಅಂತ ಹೇಳ್ತೀವಲ್ವ, ಅದೇ ರೀತಿ ಒಂದು ಕಂಪ್ನಿಯಿಂದ ಕಂಪ್ನಿಗಾಗ್ಬೋದು, ಈ ಮಾರ್ಕೆಟಿಂಗಲ್ಲೂ ಕೂಡ ಇವ್ರ ಟ್ಯಾಲೆಂಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ, ಓಕೆನಾ. ಇದಿಷ್ಟು ಇವರಿಗೆ ಫೇವ್ರೇಟ್ ಜಾಬ್ಸ್ ಆಗಿರುತ್ತೆ. ಫೈನ್, ಓಕೆ. ಎಲ್ಲರಿಗೂ ಅರ್ಥ ಆಗ್ತಿದೆ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಈಸಿಯಾಗಿದೆ, ಆರಾಮಾಗಿ ಕುತ್ಕೊಂಡು ಕಲಿತಕ್ಕಂಥ ವಿಚಾರ ಸ್ನೇಹಿತರೆ. ಹಾಗೆ 3, 12, 21, 30ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರ ನೋಡೋದಾದ್ರೆ ಸ್ನೇಹಿತರೆ, ಇವರು ರೂಲ್ಡ್ ಬೈ ಜುಪಿಟರ್ ಅಂತ ಹೇಳ್ತೀವಿ, ಗುರುಗ್ರಹ. ನಿಮಗೆಲ್ಲರೂ ಗ್ರಹಮಂಡಲದಲ್ಲಿ ಗೊತ್ತಿರೋದಾದರೆ ಗುರುಗ್ರಹ ಬಂದು ದೊಡ್ಡ ಗ್ರಹ ಅಂತ ಹೇಳ್ತೀವಿ. ಹಾಗೆ ಸ್ಲೋ ಮೋಷನ್ ಗ್ರಹ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ. ಸೊ ಇವರು ಕೂಡ ಸ್ವಲ್ಪ ಪ್ರೊಕ್ಯಾಸ್ಟಿನೇಷನ್ ಇವರಲ್ಲಿ ನೋಡ್ಬೋದು. ಅಂದರೆ ಮಾಡೋಣ ಬಿಡು, ಆಯಿತು ಬಿಡು, ಅವರು ಸ್ವಲ್ಪ ಸೋಂಬೇರಿ ಥರ ಕೂಡ ನಡ್ಕೊಳ್ಳೋದು ಕಾಮನ್ ಆಗಿದೆ ಸ್ನೇಹಿತರೆ. ಹಾಗೆ ಸ್ವಲ್ಪ ದೇಹದಲ್ಲೂ ಕೂಡ ದಾಢ್ಯತೆ ಬರುತ್ತೆ ಅಂತ ಹೇಳಿದ್ರೆ, ಗುರುಗ್ರಹ ದೊಡ್ಡ ಗ್ರಹ ಅಲ್ವಾ, ಎಕ್ಸ್ಪ್ಲನೇಷನ್ ಜಾಸ್ತಿ ಇರುತ್ತೆ. ಮತ್ತು ಇವರು ಯಾವುದೇ ವಿಚಾರ ತಗೊಳ್ಳೋದಾದರೆ ಇವ್ರಿಗೆ ಮಂಗಳವಾರ, ಗುರುವಾರ, ಶುಕ್ರವಾರ ಇವರಿಗೆ ತುಂಬ ಬಹಳ ಒಳ್ಳೆಯ ದಿನಗಳಾಗಿರುತ್ತೆ ವಾರದಲ್ಲಿ, ಓಕೆನಾ. ಈ 3 ವಾರದಲ್ಲಿ ಅವ್ರಿಗೆ ತುಂಬ ಲಕ್ಕಿ ವಾರ ಅಂತ ಹೇಳ್ತೀವಿ. ಅದೇ ರೀತಿ ಇವರು ಆ್ಯಂಬಿಷನ್ಸ್ ವಿಶ್ಫುಲ್, ಅಂದರೆ ತುಂಬ ಆ್ಯಂಬಿಷನ್ಸ್. ಯಾಕೆಂದರೆ ನಿಮ್ಗೆ ಮೊದಲೇ ಹೇಳಿದೆ, ಗುರು ಗ್ರಹ ಬಂದು ತುಂಬ ದೊಡ್ಡ ಗ್ರಹ, ಎಕ್ಸ್ಪ್ರೆಷನ್ ಯಾವುದೇ ವಿಚಾರನ ದೊಡ್ಡದಾಗಿ ಮಾಡತಕ್ಕಂಥ ಇವರಲ್ಲಿ ಆ ಕ್ವಾಲಿಟೀಸ್ ನೋಡ್ಬೋದು ನೀವು, ಓಕೆನಾ. ಮತ್ತು ದೇ ಹ್ಯಾವ್ ಡಿಸಿಪ್ಲಿನ್ ಆ್ಯಂಡ್ ಸ್ಟ್ರಕ್ಚರ್. ಎಲ್ಲ ವಿಚಾರದಲ್ಲೂ ತುಂಬ ಡಿಸಿಪ್ಲಿನ್ ಕೂಡ ಇವರಲ್ಲಿ ನೋಡ್ಬೋದು. ಅದು ಒಳ್ಳೆ ರೀತಿಯಲ್ಲಿ ಪವರ್ಫುಲ್ ಆಗಿದ್ದಾಗ. ಅದು ಓವರ್ ಆದಾಗ ಅದು ಪ್ರೊಕ್ಯಾಸ್ಟಿನೇಷನ್ ಕೂಡ ಟರ್ನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಮಾಡಿದ್ರಾಯ್ತು ಅಂತ ವಿಚಾರಗಳು ತುಂಬ ಜಾಸ್ತಿ ಇವರಲ್ಲಿ ನೋಡ್ಬೋದು, ಓಕೆನಾ. ಮತ್ತು ಇವರು ತುಂಬ ಮಾತುಕತೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವ್ರಿಗೆ ಇಷ್ಟ ಆದ ಜನಗಳ ಹತ್ರ ಮಾತ್ರ ಇವರು ಮಾತಾಡೋ ಅಂಥದ್ದು. ಎಲ್ಲರ ಹತ್ರ ಮಾತಾಡ್ಲಿಕ್ಕೆ ಹೋಗಲ್ಲ ಇವ್ರಿಗೆ ಯಾರು ಓಕೆ ಅನಿಸುತ್ತೆ, ಯಾರು ಇವ್ರಿಗೆ ಓಕೆ ಮಾತಾಡ್ಬೋದು ಇವ್ರ ಹತ್ರ ಅಂತ ಫೀಲ್ ಇರುತ್ತೆ. ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ತುಂಬ ಸೆಲೆಕ್ಟೆಡ್ ಪರ್ಸನ್ಸ್ ಇರ್ತಾರೆ ಇವ್ರಿಗೆ. ಎಲ್ಲರ ಥರ 1, 2 ಅವ್ರ ಥರ ತುಂಬ ಫ್ರೆಂಡ್ ಸರ್ಕಲ್ ಕೂಡ ಇವ್ರಿಗೆ ಇರಲ್ಲ ಸ್ನೇಹಿತರೆ. ತುಂಬ ಸೆಲೆಕ್ಟೆಡ್ ಪರ್ಸನ್ಸ್ ಇರ್ತಾರೆ ಇವ್ರಿಗೆ, ಓಕೆನಾ.
ಸೊ ಯಾರ ಅಂಡರಲ್ಲೂ ಇವರು ಕೆಲಸ ಮಾಡಲಿಕ್ಕೂ ಕೂಡ ತುಂಬ ಬಯಸಲ್ಲ. ಇವ್ರಿಗೇನಾದರೂ ಪ್ರೆಷರ್ ಬಂತು ಅಂದರೆ ಇವ್ರಿಗೆ ತಡೆಯೋಕ್ಕಾಗಲ್ಲ. ಸೊ ನೀವು ಅದೇ ರೀತಿ ಒಂದು ದಿವಸ ಎಲ್ಲ ಮಾಡೋ ಕೆಲಸ ಬರೀ 1 ಅವರಲ್ಲಿ 2 ಅವರಲ್ಲಿ ಬೇಕಾದ್ರೆ ಮಾಡಿ ಮುಗಿಸ್ತಾರೆ. ಬಟ್ ಪ್ರೆಷರ್ ತಡೆಯೋ ಶಕ್ತಿ ಇವರಲ್ಲಿ ಇರಲ್ಲ ಅಂತ ಹೇಳ್ತೀವಿ. ಗುರುಗ್ರಹ ಅಲ್ವಾ, ಇವರು ಯಾವುದೇ ವಿಚಾರ ಬೆಳೆಸಲಿಕ್ಕೆ ನೀವು ಕಲಿಕೆ ಅಂತ ಹೋದಾಗ ಕೂಡ ಇವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ ಕಲಿಕೆ ಅನ್ನೋದು. ಎಜುಕೇಷನ್ ನಂಬರ್ 1 ನಂಬರ್ ಇವುದು. ಮತ್ತು ಇವರು ಜಾಸ್ತಿ ಎಜುಕೇಷನ್ ಫೀಲ್ಡಲ್ಲೇ ಟ್ರೈನರ್ ಅಥವಾ ಕನ್ಸಲ್ಟೆಂಟ್, ಕೌನ್ಸಿಲರ್, ಸೊ ಈ ರೀತಿ ಇವರು ಕೆರಿಯರ್ ಬಿಲ್ಟ್ ಮಾಡ್ತಾ ಹೋದಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಆಲ್ಮೋಸ್ಟ್ ಅಲ್ಲಿ ಇವ್ರನ್ನ ನೋಡ್ಬೋದು. ಜುಡಿಷರಿ ಆಸ್ ಅ ಅಂಬಾಸಿಡರ್ಲ್ಲೂ ತುಂಬ ಚೆನ್ನಾಗಿ ಕೆಲಸ. ಅಂಬಾಸಿಡರ್ನ ನಿಮ್ಗೆ ಹೇಳಿದ್ನಲ್ಲ, 2ನೇ ಗ್ರಹಕ್ಕೆ ಮೂನ್ ಕೂಡ ಅದಕ್ಕೆ ಸಂಬಂಧಪಡುತ್ತೆ. ಅದೇ ರೀತಿ ಇವ್ರಿಗಂತೂ ಅದು ಹೇಳಿ ಮಾಡಿಸ್ತಾ ಇರ್ತಕ್ಕಂಥ ಕೆಲಸ ಆಗಿರುತ್ತೆ. ಮತ್ತು ದೇವತಾ ಕಾರ್ಯ, ಸನಾತನ ಧರ್ಮ ಕಾರ್ಯಗಳಲ್ಲಿ ಇವ್ರದ್ದು ನೀವು ನೋಡ್ಬೋದು. ಇವರು ದೈವಿಕವಾಗಿ ಕಲಿತಾ ಹೋದ್ರೆ ಜಾಸ್ತಿ ಅದ್ರ ವಿಚಾರದಲ್ಲೇ ಹೋಗ್ತಾರೆ. ಸೈನ್ಸಲ್ಲಿ ಕಲಿತಾ ಹೋದ್ರೆ ಜಾಸ್ತಿ ಅದರಲ್ಲೇ ಹೋಗ್ತಾರೆ. ಮ್ಯಾಥ್ಸಲ್ಲಿ ಕಲಿತಾ ಹೋದ್ರೆ ಅದರ ಯಾವುದನ್ನ ಪರ್ಟಿಕ್ಯುಲರ್ ಆಗಿ ತೊಗೊತಾರೆ ಅದರಲ್ಲಿ ಟ್ರೈನರ್ ಆಗಬೇಕು ಅನ್ನೋ ಒಂದು ಸಂಕಲ್ಪ ಇವರಲ್ಲಿ ಹೆಚ್ಚಾಗಿರುತ್ತೆ. ಕಲಿಕಾ ಆಸಕ್ತಿ ತುಂಬ ಹೆಚ್ಚಾಗಿರುತ್ತೆ ಅಂತ. ಅದು ಉಲ್ಟಾ ಕೂಡ ಕೆಲವೊಂದು ಸರಿ ಆಗಿರುತ್ತೆ, ಓಕೆನಾ, ಇಲ್ಲ ಅಂತಲ್ಲ. ಸೊ ಇವರು ಬ್ಯಾಂಕಿಂಗ್ ಸೆಕ್ಟರಲ್ಲಿ ಮತ್ತು ಫಿಲಾಸಫರ್, ಟೀಚರ್, ಟ್ರೈನರ್ ಈ ಥರ ಒಂದು ಸೆಕ್ಟರ್ಗಳಲ್ಲಿ ತುಂಬ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಸ್ನೇಹಿತರೆ. ಹಾಗೆ ನೀವು ನೋಡೋದಾದರೆ 4, 13, 22, 31ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ನೋಡೋದಾದರೆ ಇವ್ರ ಕ್ವಾಲಿಟೀಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇವ್ರ ಲೈಫ್ ಫುಲ್ ಆಫ್ ಸರ್ಪ್ರೈಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಹೆಂಗೆ ಅಂದರೆ ಇವ್ರ ಜೀವನ ಒಂದೇ ಲೆವೆಲಲ್ಲಿ ನಡೆಯಲ್ಲ. ನಿಮ್ಗೆ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ನಿಮಗೆಲ್ಲ ರಾಹು ಕೇತುವಿನ ವಿಚಾರ ಗೊತ್ತಿರುತ್ತೆ ಆಲ್ರೆಡಿ. ಸೊ ಇವರು ದಾನವರಾಗಿರ್ತಾರೆ. ಸೊ ಅಮೃತನ ಈಗ ಸಮುದ್ರ ಮಂಥನದ ನಂತರ ಅಮೃತನ ಹಂಚೋ ಟೈಮಲ್ಲಿ ಈ ಒಬ್ಬ ರಾಕ್ಷಸ ಏನಿರ್ತಾರೆ ಅವ್ರು ಬಂದು ದೇವತಾ ಲೈನಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಅವ್ರು ಆಲ್ರೆಡಿ ತುಂಬ ಚುರುಕಾಗಿರೋದ್ರಿಂದನೇ ಬಂದು ದೇವರ ಲೈನಲ್ಲಿ ಸೇರ್ಕೊತಾರೆ. ಸೊ ಆ ಅಮೃತನ ಸ್ವೀಕಾರ ಮಾಡಿದ್ಮೇಲೆ ನಮ್ಮ ಏನು ಶ್ರೀನಿವಾಸ ಅಂತ ಹೇಳ್ತೀವಿ ಮಹಾತ್ಮನಿಗೆ ಪ್ರಭುಗೆ ಗೊತ್ತಾದಾಗ ಅವರು ಶ್ರೀಚಕ್ರದಲ್ಲಿ ಅವರ ಏನು ಹೇಳ್ತೀವಿ ಶ್ರೀಚಕ್ರ ಅವರ ಚಕ್ರದಲ್ಲಿ ಸುದರ್ಶನ ಚಕ್ರದಲ್ಲಿ ಬಿಟ್ಟಾಗ ಕುತ್ತಿಗೆ ಕಟ್ಟಾಗುತ್ತೆ. ಸೊ ಆ ಕುತ್ತಿಗೆಯಲ್ಲಿ ತಲೆಭಾಗ ಬಂದು ರಾಹು ಆಗಿರುತ್ತೆ, ಬಾಡಿ ಬಂದು ಕೇತು ಆಗಿರುತ್ತೆ ಅಂತೇಳಿ. ತಲೆ ಓಡಾಡ್ಲಿಕ್ಕೆ ಆಗ್ತದ? ಆಗಲ್ಲ, ಅದು ಉಳ್ಳಾಡುತ್ತೆ. ಸೊ ಅದೇ ರೀತಿಯೇ ಇವರು ಕೂಡ ಒಂದು ಸ್ಟೆಬಿಲಿಟಿ ಇರಲ್ಲ ಅಂತ ಹೇಳ್ತೀವಿ ಸ್ನೇಹಿತರೆ. ಸ್ಟೆಬಿಲಿಟಿ ಅಂದರೆ ಅಪ್ ಆ್ಯಂಡ್ ಡೌನ್ಸ್, ತಲೆ ಹೇಗೆ ಉಳ್ಳಾಡುತ್ತೆ ಅದೇ ರೀತಿ ಇವರು ಫ್ಲಕ್ಚುಯೇಷನ್ ಜಾಸ್ತಿ ಅಂತ ಹೇಳ್ತೀವಿ ಸ್ನೇಹಿತರೆ. ಇವರು ಸ್ಥಿಮಿತ ಇರಲ್ಲ ಲೈಫಲ್ಲಿ, ಅಪ್ ಆ್ಯಂಡ್ ಡೌನ್ಸ್ ಜಾಸ್ತಿ ನೋಡ್ಬೋದು. ಬಟ್ ರಾಹು ನಂಬರ್ ನಮ್ಮ ಲೋಶೋ ಗ್ರೇಡಲ್ಲಿ ಬೇಕೇ ಬೇಕು ನಮ್ಮ ಕುಂಡಲಿ. ಯಾಕೆಂದರೆ ರಾಹು ನಂಬರ್ ಕೂಡ ದುಡ್ಡಿಗೆ ಸಂಬಂಧಪಟ್ಟಿದ್ದ ನಂಬರ್. ಈಗ ಅಚಾನಕ್ಕಾಗಿ ಇದ್ದಕ್ಕಿದ್ದಂಗೆ ಮನುಷ್ಯ ಗ್ರೋತ್ ಆಗ್ತಾರೆ. ಹೇಗಾಗ್ತಾರೆ? ಏನಪ್ಪ ಮೊನ್ನೆ ಎಲ್ಲ ನೋಡಿದೆ ಹಿಂಗಿದ್ದ, ಇವಾಗ ಇಷ್ಟು ಚೆನ್ನಾಗಿ ಬೆಳೆದ್ಬಿಟ್ಟವನೇ, ಏನು ಕಾರಣ? ಸೊ ಅವರಲ್ಲಿ ಈ ರಾಹು ನಂಬರ್ ಆ್ಯಕ್ಟಿವೇಟ್ ಆಗಿ ಆ ಟೈಮಲ್ಲಿ ಟ್ರಿಗರ್ ಆಗಿ ಹೈಕ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ನಾವು ನೋಡ್ಬೋದಾಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅದೇ ರೀತಿ ನೀವು ಇವ್ರನ್ನ ನೋಡೋದಾದರೆ ಸ್ನೇಹಿತರೆ, ಇವರು ಸೇಲ್ಸ್ ಮೆನ್, ಬಿಸ್ನೆಸ್ ಪರ್ಪಸಲ್ಲಿ ನಾವು ನೋಡೋದಾದ್ರೆ ಇವ್ರಿಗೆ ಯಾವುದೇ ರೀತಿ ಕಮಿಷನ್ ಆಸೆ ಇದೆ ಜಾಸ್ತಿ ಇರುತ್ತೆ. ಅಂದರೆ ನಾನು ಕೆಲಸ ಮಾಡ್ತೀನಿ, ನನಗೆ ದುಡ್ಡು ಬೇಕು. ಸೊ ಆ ಥರ ನೀವು ನೋಡಿದಾಗ ಇವರ ಗ್ರೋತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. 4th ನಂಬರ್ ಅವ್ರಿಗೆ ಕಮಿಷನ್ ಬೇಸಿಸ್ ಬಿಸ್ನೆಸ್ ಅಂತ ಮಾಡೋದಾದರೆ ಆವಾಗ ಬಿಸ್ನೆಸ್ಸಲ್ಲಿ ತುಂಬಾ ತಲೆ ಓಡಿಸ್ತಾರೆ. ಯಾಕಂದರೆ ಇವ್ರ ತಲೆ ಯಾವಾಗಲೂ ನೀವು ಏನಾದರೂ ಒಂದು ವಿಚಾರಕ್ಕೆ ತಲೆ ಓಡ್ತಾನೆ ಇರ್ತೀರಿ, ನೆಮ್ಮದಿಯಾಗಂತೂ ಇರೋದಕ್ಕೆ ಸಾಧ್ಯನೇ ಇಲ್ಲ. 5 ನಿಮಿಷ ಕುಂತಿದ್ದ ಜಾಗದಲ್ಲಿ ಕೂರ್ಲಿಕ್ಕಾಗಲ್ಲ ಅಂತ ಹೇಳ್ತೀವಿ. ಈ ಡೇಟ್ ಆಫ್ ಬರ್ತಲ್ಲಿ ಜನಿಸಿರ್ತಕ್ಕಂಥ ಮಕ್ಕಳು ನೋಡ್ಬೋದು ನೀವು. ಆ ಮಕ್ಕಳು ಕೂಡ ಅಷ್ಟೇ, ನಿಂತ ಜಾಗದಲ್ಲಿ ನಿಲ್ಲಲ್ಲ, ಕೂತ ಜಾಗದಲ್ಲಿ ಕೂರಲ್ಲ. ಯಾರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಬೈ ಗಾಡ್ ಗಿಫ್ಟ್ ಇವ್ರಿಗೆ ಬಂದಿರುತ್ತೆ. ಆ ನಾಲೆಡ್ಜ್ ತುಂಬ ಚೆನ್ನಾಗಿರುತ್ತೆ. ಸೊ ಇವ್ರಿಗೆಲ್ಲ ಸೇಲ್ಸಲ್ಲಿ, ಅಕೌಂಟ್ಸಲ್ಲಿ ಈ ವಿಚಾರಗಳಲ್ಲಿ ತುಂಬಾ ಫ್ಯೂಚರ್ ಇದೆ ಅಂತ ಹೇಳ್ತೀವಿ, ಓಕೆ. ಹಾಗೆ ರೈಲ್ವೆ ಡಿಪಾರ್ಟ್ಮೆಂಟ್, ಟೆಲಿಗ್ರಫಿ, ಜರ್ನಲಿಸಮಲ್ಲಿ ಮತ್ತು ಟೊಬ್ಯಾಕೋ ರಿಲೇಟೆಡ್ ನಾನು ಹೇಳಿದ್ನಲ್ಲ, ಇವರಿಗೆ ಸೆಕೆಂಡ್ ಜಾಬೇ ತುಂಬ ಆಗಿಬರುತ್ತಂಥದ್ದು. ಈಸಿಯಾಗಿ ದುಡ್ಡು ಯಾವ್ದು ಬರುತ್ತೋ ಆ ವಿಚಾರದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಮತ್ತು ಕಮಿಷನ್ ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲೂ ಇವರು ತುಂಬ ಚೆನ್ನಾಗಿರ್ತಾರೆ. ಅದೇ ರೀತಿ ಪೊಲಿಟಿಕಲ್ ಆ್ಯಂಡ್ ಎಜುಕೇಷ್ನಲ್ ರಿಲೇಟೆಡ್ ವರ್ಕ್ಸಲ್ಲೂ ಇವ್ರದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಯಾರಾದರೂ ಈ ಡೇಟ್ ಆಫ್ ಬರ್ತಲ್ಲಿ ಜನಿಸಿರ್ತಕ್ಕಂಥವ್ರಾಗಿದ್ದರೆ ದಯವಿಟ್ಟು ಚೆಕ್ ಮಾಡಿ, ಮ್ಯಾಚ್ ಆಗ್ತಿದ್ರೆ ಒಂದು ಕಮೆಂಟ್ನ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ, ಓಕೆ. ಥ್ಯಾಂಕ್ ಯು.